ಹರಿಹರ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿ ಇವರು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದೇ ರೀತಿ ನರೇಶ್ ಕೆ ಕಿರೋಜಿ ಅಂತೇಳಿ ಅವರು ಸಹ ನಮ್ಮ ಸಮಿತಿಯಲ್ಲಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವಿಷಯ ಏನಪ್ಪ ಅಂದರೆ, ನಾಳೆ ದಿನಾಂಕ ನಾವು 11/12/2024 ಬುಧವಾರ ದಿವಸ ನಮ್ಮ ಸಮಾಜಕ್ಕೆ SSK ಸಮಾಜಕ್ಕೆ ಒಂದು ನಿಗಮ ಮಂಡಳಿ ಹಾಗೂ ನಮ್ಮ ಸಮಾಜವನ್ನು ST ವರ್ಗಕ್ಕೆ ನಮಗೆ ಒಂದು ಬೇಡಿಕೆಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಿಕ್ಕೆ ನಾವು ಬೆಳಗಾವಿಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮ ನಾವು ಭಾಳ ಉತ್ಸಾಹದಿಂದ ರೂಪುರೇಷೆಗಳನ್ನು ಈಗಾಗಲೇ ತಯಾರಿ ಮಾಡಿಕೊಂಡಿದ್ವಿ. ದುರದೃಷ್ಟವಶಾತ್ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರಾಗಿರ್ತಕ್ಕಂಥ SM ಕೃಷ್ಣರವರ ನಿಧನದಿಂದಾಗಿ 3 ದಿನ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿರೋದ್ರಿಂದ ಆ ಒಂದು ಉದ್ದೇಶದಿಂದ ಇವತ್ತಿನ ದಿನ ಕಲಾಪ 1 ಗಂಟೆ ಮಾತ್ರ ನಡೀತಾ ಇದೆ. ಈ ಸಂತಾಪ ಸೂಚಕ ಸಭೆಯ ನಂತರ ಕಲಾಪವನ್ನು ಅನಿರ್ದಿಷ್ಟಾವಧಿಯವರೆಗೆ 3 ದಿನಗಳ ಕಾಲ ಮುಂದೂಡಲಾಗಿದೆ ಅಂಥೇಳಿ ನಮಗೆ ರಾಜ್ಯಾಧ್ಯಕ್ಷರಿಂದ ಅನುಮತಿ ಬಂದಿದೆ. ಅದೇ ಪ್ರಕಾರ ನಾವೇನು ನಾಳೆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಏನು ಮಾಡಿಲ್ಲ, ಮುಂದೂಡಿದ್ದೀವಿ. ಆ ಒಂದು ಮುಂದೂಡಿದ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ನಾವು ತಮಗೆ ತಿಳಿಸ್ತೀವಿ. ಯಾವತ್ತೂ ನಾವು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಮತ್ತೆ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಹಾಗೂ ಈ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಸಚಿವರುಗಳನ್ನು ಭೇಟಿಯಾಗಿ ನಾವು ನಮ್ಮ SSK ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಸಮಾಜವನ್ನು ಪ್ರವರ್ಗ ST ವರ್ಗಕ್ಕೆ ಸೇರಿಸಬೇಕು ಹಾಗೂ ನಿಗಮ ಮಂಡಳಿ ಸ್ಥಾಪನೆಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೆ ತಮ್ಮೆಲ್ಲರ ಮುಂದೆ ತಿಳಿಸಿ, ಇವತ್ತು ನಾವು ಪತ್ರಿಕಾ ಗೋಷ್ಠಿಯನ್ನು ನೆರವೇರಿಸಲಿಕ್ಕೆ ನಮಗೆಲ್ಲ ಆತ್ಮೀಯ ಎಲ್ಲ ಪತ್ರಿಕಾ ಬಳಗದವರು ನಮಗೆ ಸಹಕಾರವನ್ನು ನೀಡಿದರೆ ಮೊದಲನೇದಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ ನಮ್ಮ ಪ್ರಕಾರ ಈಗ ನಾವು 25 ಜನ ಹೋಗ್ಬೇಕಂತ ಇದ್ವಿ, ಅದು 50ಕ್ಕೆ ಬಂದಿತ್ತು. ಮುಂದಿನ ದಿನಗಳಲ್ಲಿ 2 ಬಸ್ಸನ್ನು ತಗೊಂಡು ಹೋಗ್ತೀವಿ. ಇದಂತರೂ ಖಚಿತವಾಗಿ ನಾನು ತಮ್ಮಲ್ಲಿ ಪತ್ರಿಕಾ ಮಿತ್ರರಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಕ್ಷತ್ರ TV ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.